ತನ್ನ ಮನದಿ ನೊಂದು ನಾಚುತ್ತ ತನ್ನ ಮನದಿ ಕುಂದು ಕೆಲಸವಾದ ಆಗಲಿ ಮುನಿಬನ ಕೊಂದದು ಸಾಲವಿಂದಿನಲಿ ಬೆಗಲೊಳೇರಿಸಿ ಘನ ಬೇಗ ಪಥವರದಿಗೆ ಈ ಸ್ಮಶಾನದಲ್ಲಿ ಚಿತೆಯನ್ನು ರಚಿಸುವುದಕ್ಕೂ ನಿನ್ನ ಅಮ್ಮನಿಗೆ ಭಾಗ್ಯವಿಲ್ಲ ಕಂದ. ಯಾರ್ಯಾರ ಜಾತಿಯದೋ ಯಾರ್ಯಾರದೋ ಸುಟ್ಟು ಹೆಣವನ್ನ ಸುಟ್ಟು ಉಳಿದು ಬಿದ್ದಿರುವಂತಹ ಕಟ್ಟಿಗೆಯ ತುಂಡುಗಳಿವೆ. ಆ ಕಟ್ಟಿಗೆಯ ತುಂಡಿನಿಂದಲೇ ಒಂದು ಚಿತೆಯನ್ನು ರಚಿಸುತ್ತೇನೆ ಮಗನಿಗೆ. ತರುಣಿ ಬಳಿಗ ಮಸಣದಲ್ಲಿ ಬಿದ್ದಿರುವ ಕರಿಗೊಳ್ಳಿಗಳನ್ನಾರಿಸಿ ಭರದೊಳ್ಳೊಟ್ಟು ಕೂಡಿಸುತ್ತ ಶವವದರ ಮೀಲಿರಿಸಿ ಉರಿ ಬಳಿಸಿ ನಾನು ಸತ್ತ ಬಳಿಕ ಈ ನಿನ್ನ ಅಮ್ಮನ ಹೆಣಕ್ಕೆ ನಿನ್ನ ಕೈ ತಾಗಿ ಸ್ಪರ್ಶವಾಗಬೇಕಾಗಿತ್ತು. ಇದೋ ನಾನೇ ಬೆಂಕಿ ಇಡುತ್ತಾ ಇದ್ದೇನೆ. ಮರ ಹುಟ್ಟಿದಲ್ಲಿಯೇ ಹುಟ್ಟು. ಮನುಷ್ಯನಾದವನ ಹುಟ್ಟು ಒಂದು ಕಡೆಯಾದರೆ ಸಾವು ಒಂದು ಕಡೆ. ಮಗು, ನನಗೆ ಇನ್ನೊಂದು ಜನ್ಮವಿದ್ದರೆ, ಆ ಜನ್ಮ ಹೆಣ್ಣೆ ಆಗಿದ್ದರೆ ನೀನೇ ನನ್ನ ಮಗನಾಗಿ ಹುಟ್ಟಿ ಬಾ ಕಂದ. ನೀನೇ ನನ್ನ ಮಗನಾಗಿ ಹುಟ್ಟಿ ಬಾ. ವಿಶ್ವನಾಥ, ವಿಶ್ವನಾಥ. ಮಧ್ಯರಾತ್ರಿಯ ಕಾಲ ಎಂಟನೆಯ ಬಂಟನೆಯಾದರೂ ಈ ಸುಡುಗಾಡನ್ನು ಸೇರುವುದಕ್ಕೆ ಭಯಪಡುವಾಗ ಹೆಣ್ಣಾದ ನೀನು ಹೆಣವನ್ನು ಹೊತ್ತು ತಂದು ನನ್ನ ಅಪ್ಪಣೆ ಇಲ್ಲದೆ ಸುಡುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಹೆಣ ಸುಡಬೇಕು ಅಂತಾದ್ರೆ ನೆಲದೆರಿಗೆ, ಆಮೇಲೆ ಹೆಣಕ್ಕೆ ಮುಚ್ಚುವ ಬಟ್ಟೆ, ಆಮೇಲೆ ಹೆಣದಕ್ಕಿ, ಈ ಮೂರನ್ನು ಕೊಡು, ಈ ಹೆಣವನ್ನು ಸುಡು. ಅಯ್ಯ, ಬಡವೆ ನಾನು ಎನ್ನ ಸುತನು, ಬಡವೆ ನಾನು, ಬಡವೆ ನಾನು ಎನ್ನ ಸುತನು, ಅಡವಿಯೋಳಿ ಗೊಂದು ಸರ್ಪ, ಅಡವಿಯೋಳಿ ಗೊಂದು ಸರ್ಪ, ಕಡಿದು ಮಡಿಯೇ ತಂದೆ ನಿಲ್ಲಿ ಸುಡಲು ಪಾಲಿಸೋ, ಕಡಿದು ಮಡಿಯೇ ತಂದೆ ನಿಲ್ಲಿ ಸುಡಲು ಪಾಲಿಸೋ.
ನಾನು ಹೊತ್ತು ತಂದುದಲ್ಲ. ನನ್ನ ಮಗನ ಹೆಣವನ್ನೇ ನಾನು ಹೊತ್ತು ತಂದಿದ್ದೇನೆ. ಯಾವ ತಾಯಿಯ ಸೀರೆಯ ಸರಗಾದರೂ ಇರುವುದು ಮಗನ ಹೆಣವನ್ನು ಮುಚ್ಚುವುದಕ್ಕಾಗಿ ಅಲ್ಲವಲ್ಲ. ನೋಡು, ನಾನು ಸೀರೆಯ ಸೆರಗಿನಿಂದಲೇ ನನ್ನ ಮಗನ ಹೆಣವನ್ನು ಮುಚ್ಚಿಕೊಂಡು ಬಂದಿದ್ದೇನೆ ಅಂತಾದ್ರೆ ನನ್ನ ಸ್ಥಿತಿ ಹೇಗಿರಬಹುದು ಎನ್ನುವುದನ್ನು ಸ್ವಲ್ಪ ಯೋಚಿಸಿ ನೋಡು. ನಿನಗೆ ಕೈ ಮುಗಿಯುತ್ತಿದ್ದೇನೆ. ನಿನ್ನ ಕುಲ ಯಾವುದು, ನಿನ್ನ ಧರ್ಮ ಯಾವುದು ಎನ್ನುವುದನ್ನು ತಿಳಿಯದೇ ನಿನಗೆ ತಲೆ ಬಾಗುತ್ತಾ ಇದ್ದೇನೆ. ಹೆಣವನ್ನು ಸುಡುವುದಕ್ಕೆ ಅಪ್ಪಣೆಯನ್ನು ಕೊಡು, ಅಪ್ಪಣೆಯನ್ನು ಕೊಡು. ಕೇಳುವವರು ಯಾರಿದ್ದಾರೆ? ನೀನು ಬಡವೆ, ನಾನೇನು ಶ್ರೀಮಂತ ಅಂತ ಮಾಡಿದ್ಯಾ? ನಾನು ಬಡವರೇ. ಅಣ್ಣ, ಇಲ್ಲಿ ಕಾರಣ ಮುಖ್ಯ ಅಲ್ಲ. ನಿನ್ನ ಮಗನ ಹೆಣವನ್ನು ಸುಡುವುದಕ್ಕೆ ತಂದಿದ್ದೆ ಅನ್ನುವುದೇ ಮುಖ್ಯ. ನಿನ್ನ ಮಗ ಹಾವು ಕಚ್ಚಿ ಸಾಯಲಿ, ಹುಲಿ ಕಡಿದು ಸಾಯಲಿ, ಈ ಸುಡುಗಾಳಿಗೆ ಮತ್ತೆ ಯಾವ ಕಾರಣ ಬೇಕು? ಬೇಡವೇ ಬೇಡ. ಹೆಣ್ಣೆ, ಆ ಮೂರನ್ನು ನೀನು ಕೊಡುವುದಿಲ್ಲ ಅಂತಾದ್ರೆ ನಿನ್ನ ಮಗನ ಹೆಣವನ್ನು ಸುಡುವುದಕ್ಕೆ ನಾನು ಬಿಡುವುದಿಲ್ಲ. ಹೊಸುಳೆಯನ್ನದಲ್ಲ ನಿನ್ನ ಶಿಶುವಿಗೆಂದು ತಿಳಿದು ಹೊಸುಳೆಯನ್ನದಲ್ಲ ನಿನ್ನ ಶಿಶುವಿಗೆಂದು ತಿಳಿದು ಬೇಡ. ಮಸಣಗಿಯ ಕರುಣವಿಟ್ಟು ಸುಡಲು ಪಾಲಿಸು. ಮಸಣಗಿಯೋ ಮಸಣಗಿಯೋ ಕರುಣವಿಟ್ಟು ಸುಡಲು ಪಾಲಿಸು. ಏನು ಮಾಡುತ್ತಿರುವೆ, ಏನು ಮಾಡುತ್ತಿರುವೆ? ನನ್ನ ಮಗನ ಹೆಣವನ್ನು ಎಳೆದು ಬಿಸಾಡುತ್ತಿರುವೆ. ಎಲ್ಲ ಬೇಡ. ನನ್ನ ಮಗನಿಗೆ ನೋವಾದೀತು, ನೋವಾದೀತು. ಅಯ್ಯ, ನೀನು ಶ್ರೀಮಂತನಲ್ಲದಿದ್ದರೆ ಬಿಡು, ಬಡವನೇ ಆಗಿರು. ಆದರೂ ನೀನೊಬ್ಬ ಮನುಷ್ಯನಲ್ಲವೇ ಹೇಳು, ಮನುಷ್ಯನಲ್ಲವೇ ಹೇಳು. ನಿನಗೂ ಒಂದು ಹೃದಯ ಎನ್ನುವಂಥದ್ದಿಲ್ಲವೇ? ನಿನಗೂ ಕಟ್ಟಿಕೊಂಡ ಹೆಂಡತಿ, ಹುಟ್ಟಿದ ಮಕ್ಕಳು ಎನ್ನುವವರಿಲ್ಲವೇ? ಹೆಂಡತಿಯ ಮೇಲಿನ ಮೋಹ, ಮಕ್ಕಳ ಮೇಲಿನ ಪ್ರೇಮ ನಿನಗೂ ಇರಬಹುದಲ್ಲ. ಇದು ನಿನ್ನ ಕುಲಾಚಾರ ಧರ್ಮಗಳನ್ನು ತಿಳಿಯದೆ ಈ ಹೊತ್ತಿಗೆ ನಾನು ಬೇಡಿಕೊಳ್ಳುತ್ತಿದ್ದೇನೆ. ಸತ್ತು ಬಿದ್ದಿರುವಾಗ ನನ್ನ ಮಗನಲ್ಲ, ನಿನ್ನ ಮಗನೆಂದು ತಿಳಿದುಕೋ, ನಿನ್ನ ಮಗನೆಂದು ತಿಳಿದುಕೋ. ಸುಡುವುದಕ್ಕೆ ಅಪ್ಪಣೆಯನ್ನು ಕೊಡು, ಅಪ್ಪಣೆಯನ್ನು ಕೊಡು. ನನ್ನ ಮಗನಿಗೆ ಇಂಥ ದುರ್ಮರಣ, ಅಕಾಲ ಮರಣ ದೇವರೇ ಬರದೇ ಇರಲಿ. ನನ್ನ ಮನುಷ್ಯತ್ವವನ್ನು ಬಡಿದೆಬ್ಬಿಸುವಂತಹ ಪ್ರಯತ್ನವನ್ನು ಮಾಡುತ್ತಾ ಇದೆಯಾ? ಒಂದೇ ಸಬರಿ ಕಂಬರಿಯಿಂದ ಗೋಗರೆಯುತ್ತಾ ಇದೆಯಾ? ಬೇಸಿಗೆ ಉರಿ ಬಿಸಿಲಿನಲ್ಲಿ ಸುಟ್ಟು ಕರಟಿ ಕಮರಿ ಹೋದಂತ ಹುಲ್ಲು ಗರಿಕೆಗಳು ಮುಂಗಾರು ಹನಿಯ ಸ್ಪರ್ಶದಿಂದ ಹೇಗೆ ಮತ್ತೆ ಚಿಗುರೊಡೆಯುತ್ತವೆ.
ಹಾಗೆ ಏನು? ಇದು ನನ್ನ ಅಂತರಂಗದಲ್ಲಿ ಆ, ನಿನ್ನ ಕಣ್ಣೀರಿನಿಂದ ಭಾವಸ್ಫೋರಣೆಯಾಗುತ್ತಾ ಇದೆ. ಆ, ಹಾಗಾಗಿ ಏನು? ಹೆಣಕ್ಕೆ ಮುಚ್ಚುವ ಬಟ್ಟೆ, ಆ, ನನ್ನ ಹಾಳು ಮಾನ ಮುಚ್ಚಿಕೊಳ್ಳುವುದಕ್ಕಾಗಿ ಬಳಸಲ್ಪಡುವ ಬಟ್ಟೆ ಆ, ಬಿಟ್ಟೆ. ಹೆಣದಕ್ಕಿ ಆ, ನನ್ನ ಹಾಳು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಆ, ಬಳಸಲ್ಪಡುವಂತಹ ಅಕ್ಕಿ ಆ, ಬಿಟ್ಟೆ. ಓ, ಹೆಣ್ಣೆ ಏನು? ಆದರೆ ಆದರೆ ನೆಲದೆರಿಗೆ ಆ, ಒಂದು ವರಹ ಹುಲ್ಲು ಆ, ಒಡೆಯನಾಗಿರುವಂತಹ ವೀರಬಾಹುಕನಿಗೆ ಆ, ಸೇರಬೇಕಾದಂತಹ ಹಣ ಅದು. ಆ, ಅದನ್ನಾದರೂ ಕೊಡು, ನಿನ್ನ ಮಗನ ಹೆಣವನ್ನು ಸುಡು. ಅಯ್ಯ, ಧರಣಿ ಸುರೆಯ ಮನೆಯ ಕೆಲಸ, ಧರಣಿ ಸುರನ ಮನೆಯ ಕೆಲಸ, ಇರುವ ದಾಸಿಯನ್ನು ಯಾವ, ಇರುವ ದಾಸಿಯನ್ನು ಯಾವ, ಇಲ್ಲ. ಯಾವದಿರದು ಎನ್ನಲು ಕೇಳು ತರದ ತರುಣಿಗೆಂದ. ಪುಣ್ಯ. ನೀನು ಚಾಂಡಾಲನಾದರೂ ಯಾವ ಜನ್ಮದ ನನ್ನ ಬಂಧುವು ನನಗೆ ತಿಳಿದಿಲ್ಲ. ಅಂತೂ ನನಗೆಷ್ಟು ಉಪಕಾರವನ್ನು ಮಾಡಿದೆ. ಆದರೇನು ಮಾಡೋಣ? ಈ ಸ್ಮಶಾನದ ನಿಬಂಧನೆಯಂತೆ ನಿನ್ನೊಡೆಯನಿಗೆ ಕೊಡಬೇಕಾದಂತ ಒಂದು ವರಹ ಹಣ ಅದನ್ನು ಸಲ್ಲಿಸುವಂತ ಸ್ಥಿತಿಯಲ್ಲಿ ನಾನಿಲ್ಲವಯ್ಯ, ನಾನಿಲ್ಲ. ನಾ ಈ ಊರಿನವಳಲ್ಲ, ಈ ದೇಶದವಳೇ ಅಲ್ಲ. ನಾನೊಬ್ಬಳು ಬ್ರಾಹ್ಮಣರ ಮನೆಯಲ್ಲಿ ಕೆಲಸಕ್ಕಿರುವಂತಹ ಬಡ ದಾಸಿ ಇದ್ದೇನೆ. ನನಗಲ್ಲಿ ಯಾವುದೇ ರೀತಿಯಾದಂತಹ ವೇತನವನ್ನು ಅವರು ಕೊಡುವವರಲ್ಲ. ಎಷ್ಟೇ ಕಾಡಿದರೂ ಅವರು ನನಗೆ ದಾನವಾಗಿ ಏನನ್ನು ಕೊಡುವಂತಿಲ್ಲ. ಆದ್ದರಿಂದ ಇವೆರಡನ್ನು ಬಿಟ್ಟಂತೆ ಆ ಹಣವನ್ನಾದರೂ ಬಿಡು. ಹಣವನ್ನು ಕೊಡುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ನನ್ನಲ್ಲಿ ಏನೂ ಇಲ್ಲ, ಏನೂ ಇಲ್ಲ. ಕೇಳ ನಿನ್ನ ಮುಂದಗಮನೆ, ಕೇಳ ನಿನ್ನ ಗಂಧರ್ವನೋಡಿ ಪಾತಾಳಿ, ಗಂಧರ್ವನೋಡಿ ಪಾತಾಳಿ, ಒಂದಾಡುವ ಇದ್ದರೇನ ಇಂದು ಸುಡುವೆನೋ. ಏನೂ ಇಲ್ಲ. ಏನೂ ಇಲ್ಲ. ಧರಣೀಸುರನ ಮನೆಯ ಕೆಲಸಕ್ಕಿರುವ ಆಳು ಆಳು ಹೆಣ್ಣೆ. ಏನು? ನಾನೇನು ಆಳುವ ಅರಸ ಅಂತ ಮಾಡಿದೆಯ? ಛೆ, ಛೆ. ನಾನು ಮತ್ತೊಬ್ಬರ ಮನೆಯಲ್ಲಿ ಆ, ಕೆಲಸಕ್ಕಿರುವ ಆಳು. ಹ್ಮ್. ಈ ರಾತ್ರಿಯ ಹೊತ್ತಿನಲ್ಲಿ ಆ, ನನ್ನ ಕಣ್ಣು ಕಟ್ಟುವ ಆ, ವ್ಯರ್ಥ ಪ್ರಯತ್ನವನ್ನು ಮಾಡುತ್ತಾ ಇದ್ದೀಯ. ಅಂದರೆ ಸುಳ್ಳನ್ನು ಹೇಳುತ್ತಾ ಇದ್ದೀಯ. ತಡೆ. ಯಾವ ಕಾಲಕ್ಕೂ ಆ ಶಬ್ದವನ್ನು ಮಾತ್ರ ಹೇಳದಿರು. ಸುಳ್ಳು ಇಲ್ಲ, ಇಲ್ಲ. ಯಾವ ಕಾಲಕ್ಕೂ ನಾನು ಸುಳ್ಳಾಡುವವಳಲ್ಲ. ಸುಳ್ಳಾಡುವವರ ಮನೆಯನ್ನು ನಾನು ಪ್ರವೇಶಿಸಿದ್ದಿಲ್ಲ. ಸುಳ್ಳಾಡುವವನನ್ನು ನಾನು ಮದುವೆಯಾದದ್ದಲ್ಲ. ಹೆಜ್ಜೇನಯ್ಯ, ಒಂದು ಸುಳ್ಳು ಹೇಳುತ್ತಿದ್ದರೆ ನನ್ನ ಮಗ ಸಾಯುತ್ತಿರಲಿಲ್ಲ. ಹೇಳು, ನಾನೇನು ಸುಳ್ಳು ಹೇಳಿದ್ದೇನೆ? ಹೇಳು. ರಾತ್ರಿಯ ಕಾಲದಲ್ಲಿ ನನ್ನ ಕಣ್ಣನ್ನು ಕೋರೈಸುತ್ತಾ ಇದೆ. ಮಿರಿ 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 ಮಿಂಚುತ್ತಾ ಇದೆ. ನಿನ್ನ ಕೊಳ್ಳಲ್ಲಿ ಬಂಗಾರದ ತಾಳಿ. ಎಣ್ಣೆ, ಕೊರಳಲ್ಲಿ ತಾಳಿ ಉಂಟು ಅಂತಾದರೆ ತಾಳಿ ಕಟ್ಟಿದವ ನಿನ್ನ ಗಂಡ ಒಬ್ಬ ಇದ್ದಿರಲೇಬೇಕಲ್ಲ. ಇದ್ದಾನೆ ಅಂತಾದರೆ ಮಗ ಸತ್ತ ಈ ಸ್ಥಿತಿಯಲ್ಲಿ ಅಮಾಯಕರಾದಂಥ ಅಸಹಾಯಕರಾದಂಥ ನೀನೇ ಪ್ರಯಾಸಪಟ್ಟು ಹೊತ್ತು ತರುವ ಈ ದಯನೀಯ ಸ್ಥಿತಿಯಲ್ಲಿ ಒದಗಿ ಬರದೇ ಇರುವಂಥ ನಿನ್ನ ಗಂಡ ಇರಲಿ ಇದ್ದಾನೆ ಎನ್ನುವುದಕ್ಕಿಂತಲೂ ಆತ ಸತ್ತಿದ್ದಾನೆ. ಅವ ಸತ್ತ ಮೇಲೆ ಈ ತಾಳಿಗೆ ಕೊರಳಲ್ಲಿ ಬೆಲೆ ಇಲ್ಲ. ತಲೆ ಎಲ್ಲಿಯಾದರೂ ಅಡ ಇಡು, ಹಣ ಕೊಡು, ಮಗನ ಹೆಣವನ್ನು ಸುಡು. ತಿಳಿದಳಾಗಳೆ ತನ್ನ ಮನದಿಪತಿಯಲ್ಲ ದೊಡೆ ಚಲುವ ಮಂಗಳ ತಾಳಿಗಿಗುದ, ಚಲುವ ಮಂಗಳ ತಾಳಿಗಿಗುದ. ನೆಲೆಯರಿತು ಶೋಭಜ ಕೇಳುವುದುಂಟೇ
ಶೊಪಚ ಕೇಳುವುದುಂಟೇ ನಳಿನಾಕಿ ಮರುಗುದು ಸುರಿದಳು ಈ ರಾತ್ರಿಯ ಕಾಲದಲ್ಲಿ ನನ್ನ ಕೊರಳಲ್ಲಿರುವಂತಹ ಮಾಂಗಲ್ಯ ಇವನ ಕಣ್ಣಿಗೆ ಕಾಣಿಸುತ್ತಿದೆ. ಕಂಡು ಕೇಳುತ್ತಾ ಇದ್ದಾನೆಯೇ ಅಥವಾ ಕಾಣದೆ ಅನುಮಾನಿಸುತ್ತಾ ಕೇಳುತ್ತಿದ್ದಾನೆಯೇ? ಅಷ್ಟಕ್ಕೂ ಅಧಿಕಾರದಿಂದ ಕೇಳುತ್ತಿದ್ದಾನೆ. ಇಷ್ಟ ಅಧಿಕಾರದಿಂದ ಕೇಳುವುದಕ್ಕೆ ಇವನ್ಯಾರು? ಕಟ್ಟಿದವನಿಗಾದರೂ ಕೇಳುವ ಅಧಿಕಾರವೇ? ರಾತ್ರಿಯ ಕಾಲದಲ್ಲೊಂದರೇನು ಗುರುಗಳಾದಂತಹ ವಸಿಷ್ಠರ ಆಶೀರ್ವಾದದಂತೆ ನನ್ನ ಕೊರಳಲ್ಲಿರುವಂತಹ ಮಾಂಗಲ್ಯ ನನಗೆ, ಗುರುಗಳಿಗೆ, ಕಟ್ಟಿರುವಂತಹ ನನ್ನ ಅರಸನಿಗಲ್ಲದೆ ಇನ್ಯಾರಿಗೂ ಕಾಣುವುದಕ್ಕೆ ಸಾಧ್ಯವಿಲ್ಲ. ಈ ರಾತ್ರಿಯ ಕಾಲದಲ್ಲಿ ಇದು ಅವನಿಗೆ ಕಾಣುತ್ತದೆ ಅಂತಾದರೆ ಇದನ್ನೇ ಅಡ ಇಡು ಎನ್ನುವ ಹಾಗೆ ಅಧಿಕಾರ ಎಂದು ಹೇಳುತ್ತಿದ್ದಾರಂತಾದ್ರೆ ಈ ಮಾಂಗಲ್ಯಕ್ಕೂ ಸಂಚಕಾರ ಬಂತೆ. ಮಗನೇ ಮಗನೇ ಮಗನೇ, ಜಗದಿ ಸಪ್ತದ್ವೀಪ ಅಧಿಪತಿಯ ಸುಧನೆನಿಸಿ ನೀನು ಹಗೆಯಾದೆ ಸುಡುಗಾಡು ಮಗನೇ, ಹಗೆಯಾಯ್ತೆ ಸುಡುಗಾಡು ಮಗನೇ, ಬಗೆಯ ದೊಣುಗನ ಶೊಪಚ ನಾನೇ ಇಡುವಂತಾಯ್ತೆ, ಬಗೆಯ ದೊಣುಗನ ಸೊಪಚ ನಾನೇ ಇಡುವಂತಾಯ್ತೆ, ಮಗನೇ ನೆಲದರಿಗೆ ಇಲ್ಲ ಆಯ್ತೆ, ಮಗನೇ ನೆಲದರಿಗೆ ಇಲ್ಲ ಆಯ್ತೆ. ನೋಡು ಮಗನೇ, ಈ ನಿನ್ನ ಅಮ್ಮನ ದೀನ ಸ್ಥಿತಿಯನ್ನು ನೋಡು ಕಂಡ ನೋಡು. ನಿನ್ನಮ್ಮನ ಕೊಳ್ಳಲಿರುವಂತಹ ಮಾಂಗಲ್ಯವನ್ನು ಚಾಂಡಾಲನದ ಒತ್ತೆಯಾಗಿ ಕೇಳುತ್ತಿದ್ದಾನೆ. ಪ್ರಶ್ನಿಸಬೇಕಾದಂತಹ ನೀನಿಂದು ಹೆಣವಾಗಿ ಹೊರಗಿದ್ದೀಯ. ಎಷ್ಟು ಸಂಪತ್ತಿದ್ದರೇನು ಮಗನೇ, ಎಂತಹ ವೈಭವ, ಎಂತಹ ಐಶ್ವರ್ಯವಿದ್ದರೇನು. ಕೊನೆಯ ಕಾಲದಲ್ಲಿ ನಿನಗೆ ಆರಡಿಯ ಸ್ಥಳ ಈ ಸ್ಮಶಾನದಲ್ಲೂ ನಿನಗೆ ಸ್ಥಳವಿಲ್ಲದೆ ಹೋಯಿತೇನು ಮಗನೇ? ಆಗುವುದಕ್ಕೆ ಸೂರ್ಯ ವಂಶದಲ್ಲಿ ಜನಿಸಿ ಸಾಕೇತ ಸಾಮ್ರಾಜ್ಯವನ್ನು ಆಳುವಂತಹ ಸಾಮ್ರಾಟನ ಮಗನಾದ ನಿನಗೆ ಈ ಸುಡುಗಾಡು ಹಾಗೆಯಾಯಿತೇನೋ, ಸುಡುಗಾಡು ಹಾಗೆಯಾಯಿತು. ಯಾರ ಮಗ ಯಾವ ಪುರ, ಯಾರ ಮಗ ಯಾವ ಪುರ, ಯಾವ ಮಗ ಯಾವ ಪುರ ಬೇಡಬೇಕೆಂದ. ಆ, ಏನಿದು? ಯಾವುದು? ಜಗದಿ ಸಪ್ತದ್ವೀಪಕ್ಕೆ ಅಧಿಪತಿಯ ಮಗನಾಗಿ ಆ, ಹಗೆಯಾಯ್ತು ಸುಡುಗಾಡು ನಿನಗೆ. ಆ, ಹಾಗಾದರೆ ಇಲ್ಲಿ ಹೆಣವಾಗಿ ಉಳಿದುವಂತಹ ಈ ನಿನ್ನ ಮಗ ಸಪ್ತದ್ವೀಪಕ್ಕೆ ಅಧಿಪತಿ ಎನಿಸಿಕೊಂಡವನ ಮಗನೇ, ಹೇಳು ಹೇಳು, ಈತ ಯಾರ ಮಗ, ಯಾವ ಪುರ, ನೀನ್ಯಾರು, ಹೇಳು ಹೇಳು ಹೇಳು. ಪುತ್ರ ಶೋಕದಿಂದಲಾಗಿ ಮತಿಭ್ರಮಣೆಯಾಗಿ ನಾನು ಆಡುತ್ತಾ ಇರುವುದಲ್ಲ. ನಾನು ಈ ಹೊತ್ತಿಗೂ ಸತ್ಯವನ್ನೇ ಹೇಳುತ್ತಾ ಇದ್ದೀನಿ. ಈತ ಬೇರೆ ಯಾರೂ ಅಲ್ಲ, ಸಾಕೇತ ಸಾಮ್ರಾಜ್ಯದ ಸಾಮ್ರಾಟನ ಮಗನೇ ಹೌದು. ಸಾಕೇತವನ್ನು ಆಡುತ್ತಿರುವಂತಹ ಹರಿಶ್ಚಂದ್ರ ರಾಯನ ಮಗ. ಎಂದ ಮಾತನು ಕೇಳಿ ಭೂಮಿ ಪಯಂದನಿಲ್ಲೇ ಇನ ಔಷಧಿಯಣಿಗೆ ಒಂದು ಶಿರುರಲಿಂದು, ಒಂದು ಶಿಶುವಿರಲಿಂದು ಮೊಡಿದನೆ ಶಿವ ಶಿವ.
ಸ್ವಾಮಿಯೇ. 12 ವರ್ಷ ನಿರೀಕ್ಷೆ ಮಾಡಿ ನಾನು ಬರದೇ ಇದ್ರೆ ನನ್ನ ಹೆಸರು ಹೇಳಿ ಕಾಗೆಗೆ ಒಂದು ಮುಷ್ಟಿ ಅನ್ನ ಹಾಕುತ್ತೇನೆ. ಪ್ರಭು, ಮಗನ ಹೆಸರು ಹೇಳಿ ಅಪ್ಪನಾದ ನಾನೇ ಕಾಗೆಗೆ ಇವರನ್ನು ಉಳಿಸಿಕೊಳ್ಳುವಲ್ಲಿ ಎಷ್ಟೆಲ್ಲ ಹರಕೆಯನ್ನು ಕೊಟ್ಟಿದ್ದೇನೆ, ಅದೆಷ್ಟು ಕಷ್ಟಪಟ್ಟಿದ್ದೇನೆ ನಿನಗೆ ಗೊತ್ತಿಲ್ಲವೇ? ಸತ್ಯ ಸ್ವಾಮಿ, ಕೊನೆಗೂ ಮಗನನ್ನು ಉಳಿಸಿಕೊಳ್ಳುವುದಕ್ಕಾಗಲಿಲ್ಲವೇ ನಿಮ್ಮಿಂದ? ಸಾಧ್ಯವಾಗಿದೆ ಸ್ವಾಮಿ. ಎಷ್ಟು ದುಃಖಿಸಿದರೂ ಪ್ರಯೋಜನವೇನಿದೆ ಹೇಳಿ. ನೋಡಿದ್ದೀರ, ಬೆಳಗಾಗ ಹತ್ತಿದೆ ಸ್ವಾಮಿ. ನಾನು ಬೆಳಗಾಗದೊಳಗಾಗಿ ಮನೆಯನ್ನು ಹೋಗಿ ಸೇರಿಕೊಳ್ಳಲೇಬೇಕು. ಈ ಹೊತ್ತಿಗೆ ಇವು ಬೇರೆ ಯಾರೂ ಅಲ್ಲವಲ್ಲ, ನಮ್ಮ ಮಗ ತಾಯಿ. ಇನ್ನಾದರೆ ಈ ಮಗನ ಕ್ರಿಯೆಯನ್ನು ಮಾಡಿ ಪೂರೈಸಬಹುದಲ್ಲ ತಾವು? ಏನು ಸತ್ಯಕ್ಕಿಂತಲೂ ಸತಿಸುತ್ತರೂ ಹೆಚ್ಚಲ್ಲ. ನೀವೇ ಹೇಳಿದ ಮಾತಾಡಿದರೆ ಸತ್ಯ. ಮಗನೆನ್ನುವಂಥ ವಾತ್ಸಲ್ಯಕ್ಕೆ ಕಟ್ಟು ಬಿದ್ದು ಮೋಹಕ್ಕೆ ಬದ್ಧರಾಗಿ ಆ ಉಪ್ಪನ್ನ ಕೊಟ್ಟಂತ ವೀರಬಾಹುಕನಿಗೆ ಆ ಹಣವನ್ನು ಕೊಡದೆ ವಂಚಿಸಿದೆ ಅಂತಾದರೆ ಸತ್ಯಕ್ಕೆ ಅಪಚಾರ ಮಾಡಿದ ಹಾಗಾದರೆ ಕೂಡ ಆಗಲಿಕ್ಕಿಲ್ಲ. ಒಂದು ಕೆಲಸವನ್ನು ಮಾಡಿ, ಏನು ನಾನು ಸುಡುಗಾಡನ್ನು ಬಿಟ್ಟು ಹೋಗುವಂತಿಲ್ಲ. ಆ ಈ ಪ್ರಪಂಚದಲ್ಲಿ ಬೇಡುವ ಕೈಗಳು ಎಷ್ಟಿವೆಯೋ ಆ ಇನ್ನು ಕೊಡುವ ಕೈಗಳು ಇವೆ. ಆ ಹೋಗು, ಎಲ್ಲಿ ಬೇಡಿ ಬೇಡಿ, ಒಂದು ವರಹ ಹೊನ್ನನ್ನು ಪಡೆದು ಬಾಕಿಯೇ ಕೊಡುವವರಿಲ್ಲ ಸ್ವಾಮಿ. ಏನೆಂದು ಕೇಳಲಿ ಹೇಳಿ, ಏನೆಂದು ಕೇಳಲಿ? ಹೇಳುತ್ತೀವಿ. ಏನೆಂದು? ನನ್ನ ಮಗ ಅಕಾಲ ಮರಣಕ್ಕೆ ತುತ್ತಾಗಿದ್ದಾನೆ. ತಂದೆ ಇದ್ದರೂ ಸತ್ತಂತಿದ್ದಾನೆ. ಕೊಡು, ಹೋಗಿ ಬರುತ್ತೇನೆ. ಆದರೆ ನಾನು ಬರುವ ತನಕ ನನ್ನ ಮಗನ ಹೆಣ ನರಿನಾಯಿಗಳ ಪಾಲಾಗಕೂಡದಲ್ಲ. ಅಪ್ಪನಾಗಿ ಆ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ. ಈಗ ಬರುತ್ತೇನೆ, ಈಗ ಬರುತ್ತೇನೆ. ವಸುಧಾಧಿಪತಿಯ ಮುದ್ದು ಕುಮಾರನಂ ಕೊಲ್ಲಬಹುದೇ? ಮಸಣದೆ ವೀರಬಾಹುಕನಾಜಳು ಶಿರವರಿವೆ. ನೀನು ಹೆಣ್ಣಲ್ಲ, ಮಹಾರಾಜನ ಮಗನನ್ನು ಕಗ್ಗೊಲೆಗೈದ ಒಡೆಯನ ಆಯುಧಿಯಾಗಿದೆ. ಕತ್ತನ್ನು ಕತ್ತರಿಸುವುದಕ್ಕೆ ಕೊತ್ತಿಯನ್ನು ಯಾಕೆ ಹಿಡಿದಿದ್ದೆ? ಕುಲದೈವವನ್ನು ಸ್ಮರಿಸಿಕೊ. ಕೊನೆಯ ಅಪೇಕ್ಷೆ ಏನುಂಟು ಅಂತ ಹೇಳು. ಸಾಯುವುದಕ್ಕೆ ಸಿದ್ಧರ. ಚಿತ್ತವಿದು ಹರಕೆಯೊಂದಿಗುದಾ ಹರಿಶ್ಚಂದ್ರ ಸತ್ಯವ್ರತದಲ್ಲಿ ಬಾಳಲಿಂದು ದತ್ತ ಮಗನಿಗೆ ಮುಕ್ತಿ ಸಿಗಲಿ, ವಿಶ್ವಾಮಿತ್ರ ನಿತ್ಯನಾಗಲಿ ಸಚಿವ ನಿಂಗೆ. ಕೈಗಳೆರಡನ್ನು ಮುಗಿದಿದ್ದೇನೆ. ಸತ್ಯ ಸ್ವರೂಪನಾದಂತಹ ವಿಶ್ವನಾಥನನ್ನೇ ಧ್ಯಾನಿಸುತ್ತಿದ್ದೇನೆ. ಹರಿಶ್ಚಂದ್ರರಾಯ ಸತ್ಯವಂತನಾಗಿ ಬಾಳಲಿ, ಸತ್ತಿರುವಂತಹ ಮಗನಿಗೆ ಮುಕ್ತಿ ಸಿಗಲಿ, ವಿಶ್ವಾಮಿತ್ರ ಮುನಿ ನಿತ್ಯನಾಗಲಿ. ಏಳೇಳಬೇಕು ಹರಿಶ್ಚಂದ್ರನ ಮಹಿಳೆಯಾಗಲಿ. ಧಾರುಣಿಪತಿಗೇಳಿ ಹೋನೆ ಹಾರಿ ಮರಬೊಡುತ್ತ ನಿಂತ ಹಾವಿಧಿಯೇ. ಚಂದ್ರಮತಿ, ಏನು ಮಾಡಿದೀಯ ಚಂದ್ರಮತಿ? ಏನು? ಮಗನ ಹೆಣವನ್ನು ಸುಡುವುದಕ್ಕೆ ಬೇಕಾದಂತಹ ಒಂದು ವರಹ ಹೊನ್ನನ್ನು ಬೇರೆ ಪಡೆದು ಬಾ ಅಂತ ಹೇಳಿದ್ರೆ ಮಹಾರಾಜನ ಮಗನನ್ನು ಕಗ್ಗೊಲೆಗೈದು ಒಡವೆ ಆಭರಣವನ್ನು ಮಾರಿ ಹಣವನ್ನು ತರುವುದಕ್ಕೆ ಮುಂದಾದೆ. ಇಲ್ಲ ಸ್ವಾಮಿ, ಹಣವನ್ನು
ಅರಮನೆಯಲ್ಲಿ ರಾಜಬೀದಿಯಲ್ಲಿ ಸಾಗುತ್ತಿರುವಾಗ ಸೇವಕರೆಲ್ಲರೂ ಬಂದು ನನ್ನನ್ನು ಬಂಧಿಸಿದರು. ಅರಮನೆಯನ್ನು ಪ್ರವೇಶಿಸುವಾಗ ಪುತ್ರ ಶೋಕದಿಂದ ಮೊದಲೇ ಅಂಧನಾಗಿರುವಂತಹ ಮಹಾರಾಜ ವಿಚಾರಿಸುವುದಕ್ಕೂ ಹೋಗಲಿಲ್ಲ. ಕೊಲೆಪಾತಕ್ಕೆ ನಾನೆನ್ನುವಂತಹ ಹಣೆಪಟ್ಟಿಯನ್ನು ನನಗೆ ಕಟ್ಟಿ ನನ್ನನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಎಳೆದು ತಂದಿದ್ದಾರೆ. ನಾನು ಯಾವ ತಪ್ಪನ್ನು ಮಾಡಿದ್ದಿಲ್ಲ ಸ್ವಾಮಿ. ಆದರೆ ರಾಜಾಜ್ಞೆಯನ್ನು ಉಲ್ಲಂಘಿಸಕೂಡದಲ್ಲ. ಸಾಯುವುದಕ್ಕೆ ನಾನೇ ಸಿದ್ಧರಿದ್ದೇನೆ. ಕರ್ತವ್ಯವನ್ನು ಮಾಡಿಕೊಳ್ಳಿ. ಎಂತಹ ದುರ್ಯೋಗವೇ ನನ್ನ ಪಾಲಿಗೆ. ಏನು? ನೀನು ನಿರಪರಾಧಿ ಎನ್ನುವುದು ನನ್ನ ಅಂತರಂಗಕ್ಕೆ ವೇದ್ಯವಾಗಿದೆ. ಎಲ್ಲ ಸಾಕ್ಷಿಗಿಂತಲೂ ಬಿದ್ದಿರ ಮೀರದ ಸಾಕ್ಷಿ ಅಂತ ಸಾಕ್ಷಿ. ಆದರೆ ಇಲ್ಲಿ ಅಂತ ಸಾಕ್ಷಿಗೂ ಬೆಲ್ಲ ಇಲ್ಲವೇ? ಆತ್ಮ ಸಾಕ್ಷಿಯ ವಿರುದ್ಧವಾಗಿ ಕೇವಲ ಒಡೆಯನ ಆಜ್ಞೆಗೆ ಬದ್ಧರಾಗಿ ನಿರಪರಾಧಿಯಾದಂತಹ ನಿನ್ನನ್ನು ಪತಿಯಾದ ನಾನೇ ಕಕ್ಕೊಲ್ಲಬೇಕಾದಂತಹ ಪಾತಕ ಕಾರ್ಯವನ್ನು ಮಾಡಬೇಕೆಂದಿದೆ. ದುಃಖಿಸದೆ ಸ್ವಾಮಿ. ಇದು ಯಾವ ಕಾಲಕ್ಕೂ ದುರ್ಯೋಗವಲ್ಲ, ಪ್ರಾರಬ್ಧವಲ್ಲ. ನಿಜವಾಗಿಯೂ ನಮ್ಮ ಪಾಲಿನ ಸೌಭಾಗ್ಯವಿದು, ಸೌಭಾಗ್ಯವಿದು ಸ್ವಾಮಿ. ಒಬ್ಬ ಮನುಷ್ಯನಾದವನ ಜೀವನದಲ್ಲಿ ಏನೆಲ್ಲ ಕಾಣಬೇಕು ಅದೆಲ್ಲವನ್ನು ಕಂಡವಳು ನಾನು. ಸಂಪತ್ತಿನಲ್ಲಿ, ಐಶ್ವರ್ಯದಲ್ಲಿ, ಸಿರಿತನದಲ್ಲಿ ಸಾಕೇತ ಸಾಮ್ರಾಜ್ಯದ ಸಾಮ್ರಾಜ್ಯ ನಾನಾದ. ಬಡತನದಲ್ಲಿ ಮತ್ತೊಬ್ಬರ ಮನೆಯ ಆಳಾದ. ಲೋಹಿತಾಶ್ವನಂತಹ ಪುತ್ರ ರತ್ನನನ್ನು ಪಡೆದೆ. ಮಗನ ಮರಣವನ್ನು ಕಣ್ಣಾರೆ ಕಂಡೆ. ಇನ್ನೇನಾಗಬೇಕಾಗಿದೆ ನನ್ನ ಪಾಲಿಗೆ? ನನ್ನ ಪಾಲಿಗೆ ಇದು ಮರಣವಲ್ಲ, ಮುತ್ತೈದೆಯ ಮರಣ. ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿರುವಂತಹ ನನ್ನ ಪತಿಯಿಂದಲೇ ನನ್ನ ಪಾಲಿಗೆ ಮರಣ. ಕಾಶಿ ಕ್ಷೇತ್ರದಲ್ಲಿ ನನ್ನ ಮರಣ. ಪರಮೇಶ್ವರನ ವಾಸಸ್ಥಾನವಾಗಿರುವಂತಹ ಸ್ಮಶಾನ ಭೂಮಿಯಲ್ಲಿ ನನ್ನ ಮರಣ. ಗಂಗಾ ನದಿಯ ತೀರದಲ್ಲಿ ನನ್ನ ಮರಣ. ಸತ್ಯ ಸ್ವರೂಪದ ಸಮ್ಮುಖದಲ್ಲಿ ನನ್ನ ಮರಣ. ನನ್ನ ಪಾಲಿಗೆ ಮರಣವಲ್ಲ, ಇದು ನನ್ನ ಪಾಲಿನ ಮಹಾನವಮಿ. ಮಹಾನವಮಿ. ಕತ್ತರಿಸಿ ಸ್ವಾಮಿಯೇ, ಕತ್ತರಿಸಿ. ಒಂದೇ ಕ್ಷಣ ಒಬ್ಬೊಬ್ಬರಿಗೆ ಒಂದೊಂದು ಪರಿಣಾಮವನ್ನು ಕೊಡುತ್ತದೆ ನೋಡಿದ್ದೇನೆ. ಪವಿತ್ರವಾದಂತಹ ಕ್ಷೇತ್ರದಲ್ಲಿ ಪತಿಯ ಕೈಯಿಂದಲೇ ಸಾವು ಸತಿಯ ಸವರಿಸಿದರೆ ಅದು ಸೌಭಾಗ್ಯ. ಸತ್ಯ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಉಜ್ರಲೇಪೋ ಭವಿಷ್ಯತಿ. ಪತಿಯಾದಂತಹ ನಾನು ನಿರಪರಾಧಿಯಾದ ಸತಿಯನ್ನು ಕಕ್ಕೊಲೆಗೈಯುವುದು ಅದು ಪುಣ್ಯಕ್ಷೇತ್ರದಲ್ಲಿ ಮಾಡುವಂತಹ ಘೋರ ಪಾಪ ಕಾರ್ಯ. ಅದು ವಜ್ರಲೇಪವಾಗಿ ದುರ್ಯೋಗವಾಗಿ ಪತಿಯಾದ ನನ್ನ ಪಾಲಿಗೆ ಪರಿಣಮಿಸಿದೆ. ಇಲ್ಲ ಸ್ವಾಮಿ, ನಾವು ಆಚರಿಸುವಂತಹ ಸತ್ಯಕ್ಕೆ ಇದು ಬೇಕಾಗಿದೆ. ಸತ್ಯದ ಸಮ್ಮುಖದಲ್ಲಿ ನಾವ್ಯಾರು ಅಲ್ಲ. ಸರಿ, ಏನೋ ಕೊಡವಿ ಪಾಲಿಸು ನಿನ್ನ, ಕೊಡವಿ ಪಾಲಿಸು ನಿನ್ನ ನಿಜ ಮನದಿಯ ಕೊಲ್ಲದಿರನ್ನ. ಹುಡುಗಿಯರನ್ನು ಒರೆಸಿಂದು ಪಣಿಯುತ್ತ ಪಡಿದಿ ಕಮಾಲಿಗೆ ಕೊಡುವೆನು ಜೀವವ. ಈ ಕ್ಷಣದಲ್ಲಿ ನೀನು ಒಂದು ಅವಕಾಶ ಕೊಡ್ತಾ ಇದ್ದೇನೆ. ನೀನು ನನ್ನ ಹೆಣ್ಣು ಮಕ್ಕಳನ್ನ ಮದುವೆಯಾದ ಸತ್ತ ಮಗ ಬದುಕಿಸುತ್ತೇನೆ ಅವರನ್ನ. ಸಾಯಲಕ್ಕಿರುವಂತಹ ನಿನ್ನ ಬಡದಿಯು ಬದುಕುತ್ತಾಳೆ. ನೀನು ಕಳೆದುಕೊಂಡಂತಹ ಸಾಮ್ರಾಜ್ಯವನ್ನ, ಸಿಂಹಾಸನವನ್ನ, ರಾಜಭಂಡಾರವನ್ನ ಹಿಂದಿರುಗಿಸುತ್ತೇನೆ. ಹರಿಶ್ಚಂದ್ರ, ಯೋಚನೆ ಮಾಡು. ಮೇಲಕ್ಕೆ ನೋಡುತ್ತ ಮುನಿಯ, 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 ಮೇಲಕ್ಕೆ ನೋಡುತ್ತ
ಭಕ್ತಿಯು ನಿಮ್ಮದು ತಾಳಿ ತಾಳಿ ತಾಳಿರಲೆನ್ನ ಸತಿ ಬಾಲರೋಳಾಶಿ ಕಾಲ ಕುಚಿತವಾದ ಪ್ರಿಯ ನಿಮ್ಮದು ತಾಳಿರಲೆನ್ನ ಸತಿ ಬಾಲರೋಳಾಶೆಯೇ ಸ್ವಾಮಿ, ಸತ್ತ ಮಗನನ್ನು ಬದುಕಿಸುತ್ತೇನೆ, ಸಾಯಲಿಕ್ಕಿರುವಂತಹ ಮಡದಿಯನ್ನು ಬದುಕಿಸುತ್ತೇನೆ. ಆದರೆ ನಿಮ್ಮ ಹೆಣ್ಣು ಮಕ್ಕಳನ್ನು ನಾನು ಮದುವೆಯಾಗಬೇಕು. ಮದುವೆಯಾದೆ ಅಂತಾದರೆ ನನ್ನ ಸತ್ಯವೇ ಸತ್ತು ಹೋಗ್ತದಲ್ಲ ಸ್ವಾಮಿ, ಅದನ್ನು ಬದುಕಿಸುವವರು ಯಾರಿದ್ದಾರೆ? ಕಾಲ ಕುಚಿತವಾದ ಉಕ್ತಿ, ಧರ್ಮಕ್ಕೆ ಯುಕ್ತವಾದಂತಹ ಉಕ್ತಿ. ಹರಿಶ್ಚಂದ್ರ ಧರ್ಮಕ್ಕೆ ಯುಕ್ತವಾದಂತಹ ಉಕ್ತಿಗೆ ಮಾತ್ರ ಬೆಲೆ ಕೊಡುವ ಭಾಗ. ನಿಮ್ಮ ಈ ಮಾತು ಕಾಲಕ್ಕೆ ಯುಕ್ತವಾದಂತಹ ಉಕ್ತಿಯ ವರ್ಗಕ್ಕೆ ಸೇರಿದೆ. ಸಾಕು ಬಿಡಿ, ವಿನಮ್ರನಾಗಿ ನಿಮ್ಮ ಮಾತನ್ನು ಧಿಕ್ಕರಿಸುತ್ತಾ ಇದ್ದೇನೆ. ಸತ್ಯಕ್ಕಿಂತಲೂ ಸತಿಸುತ್ತರೂ ಹೆಚ್ಚಲ್ಲ. ಏನು ಬೇಡ, ಈ ಕಡೆ ನೋಡು. ಕಂಡೇ ಸರ್ವರ ಪಾದವ ಕಂಡೇ ಸರ್ವರ ಪಾದವ ಕೈಲಾಸವಾಸ 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 ಪುಂಡರೀಕಾಕ್ಷ ಮಾಧವ ಕೈಲಾಸವಾಸ 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 ಪುಂಡರೀಕಾಕ್ಷ ಮಾಧವ ಕೈಲಾಸ ಪುಂಡರೀಕಾಕ್ಷ ಮಾಧವ ಕಂಡೆ ವಿರಂಜಿಯ ಕಂಡೆ ಅಮರದದೆ ಕಂಡೆ ವಿರಂಜಿಯ ಕಂಡೆ ವಿರಂಜಿಯ ಕಂಡೆ ವಿರಂಜಿಯ ಕಂಡೆ ಅಮರದತಿ ಚಂಡಾ ಕೌಶಿಕನ ಧೋರ್ದಂಡತೆಯೊಳಗಿಂದು ಚಂಡಾ ಕೌಶಿಕನ ಧೋರ್ದಂಡತೆಯೊಳಗಿಂದು ಕನ್ಯಾ ಕಂಡೆ ಸರ್ವರ ಪಾದವ ಕೈಲಾಸವಾಸ ಪುಂಡರೀಕಾಕ್ಷ ಮಾಧವ ಕಂಡೆ 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 ಏನೆಲ್ಲವನ್ನು ಕಂಡೆ. ರಾಜ ಹರಿಶ್ಚಂದ್ರನಾಗಿ ನೆತ್ತಿಯ ಮೇಲೆ ಮುತ್ತಿನ ಕಿರೀಟವನ್ನು ಹೊತ್ತು ಪ್ರಭು ದಂಡವನ್ನು ಕೈಯಲ್ಲಿ ಹಿಡಿದು ಪ್ರಜೆಗಳನ್ನು ಪಾಲಿಸುವಂತಹ ಸಮೃದ್ಧವಾದ ಕಾಲವನ್ನು ಕಂಡೆ. ಕೊಟ್ಟ ಮಾತ್ರಂತೆ ದೇಶ ಕೋಶವನ್ನೆಲ್ಲ ಧಾರೆಯನ್ನು ಕೊಟ್ಟು ಸತಿ ಸುತರ ಸಹಿತ ಕಾಡು ಮೇಡುಗಳಲ್ಲಿ ಅಂಡನೆಯಿಂದ ಸಾಗುವಂತಹ ಕಾಲವನ್ನು ಕಂಡೆ. ಹೆಂಡತಿ ಮಗುವನ್ನು ಮಾರಾಟ ಮಾಡಿದ ಕಾಲ, ನನ್ನನ್ನೇ ನಾನು ಮಾರಾಟ ಮಾಡಿಕೊಂಡ ಕಾಲ, ಹೊಲೆಯನ್ನು ಹಾಳಾಗಿ ಸ್ಮಶಾನದಲ್ಲಿ ಹೆಣ ಸುಡುವಂತಹ ಕಾಲ ಎಲ್ಲವನ್ನು ಕಂಡೆ. ಕಣ್ಣು ಕಣ್ಣು ಬೇವಣಿಗೊಂಡು ಜೀವನದ ಅಂಚಿನಲ್ಲಿ ಮಿಂಚಿ ಮಾಯವಾಗುವಂತಹ ಕಾಲದಲ್ಲಿ ನವದಂಚಿನಲ್ಲಿ ವಿರಂಚಾರಿಗಳನ್ನು ಕಾಣುತ್ತಾ ಇದ್ದೀನಿ. ಕೈಲಾಸನಾಥ, ಪುಂಡರೀಕಾಕ್ಷ, ಪರಮೇಷ್ಠಿ, ಹಿರಣ್ಯಗರ್ಭ, ನಿರ್ವಾದಿಗಳು ಸ್ವಾಮಿ, ಈಗ ಸತ್ಯದ ಸಾಕ್ಷಾತ್ಕಾರವನ್ನು ಕಂಡಿದೆ. ಮಡದಿ ಎನ್ನುವಂಥ ಮೋಹವನ್ನು ತೊರೆದು, ಮಗ ಎನ್ನುವಂಥ ಮಮಕಾರವನ್ನು ತೊರೆದು, ಕಟ್ಟ ಕಡೆಯಲ್ಲಿ ನಾನು ಎನ್ನುವ
ಸತ್ಯದ ಸಾಕ್ಷಾತ್ಕಾರ, ಸತ್ಯಂ ಶಿವಂ ಸುಂದರಂ ಅಂತ ಕೈಲಾಸವಾಸಿಯಾದಂಥ ಸತ್ಯ ಸ್ವರೂಪಿಯಾದಂಥ ನಿನ್ನನ್ನು ಕೈಲಾಸವಾಸಿನಿ ಈಗ ಬಂದು ಎಲ್ಲರೂ ಪ್ರತ್ಯಕ್ಷರಾಗುತ್ತಾ ಇದ್ದೇನೆ. ಇದು ರಾಜ ಹರಿಶ್ಚಂದ್ರನಾಗಿ ಕಾಲವನ್ನು ಕಳೆಯುವಂಥ ಆ ಕಾಲದಲ್ಲಿ ಬಂದಿದ್ರೆ ರತ್ನ ಖಚಿತವಾದಂಥ ಪೀಠವನ್ನು ಕೊಡುತ್ತಾ ಇದ್ದೇನೆ, ಹೊನ್ನ ಗಂಟೆಯನ್ನೇ ತೂಗುತ್ತಾ ಇದ್ದೇನೆ, ಭ್ರಷ್ಟವನ್ನವನ್ನು ನೈವೇದ್ಯವಾಗಿ ಉಣಬಡಿಸುತ್ತಾ ಇದ್ದೇನೆ. ಆದರೆ ಈಗ ಏನಿಲ್ಲ. ಆದರೂ ಪರಿಶುದ್ಧವಾದಂಥ ಹೃದಯ ಪೀಠವನ್ನೇ ಸಮರ್ಪಿಸುತ್ತಾ ಇದ್ದೇನೆ. ಜೀವನಾನುಭವವನ್ನೇ ಹೊನ್ನ ಗಂಟೆಯಾಗಿ ತೂಗುತ್ತೇನೆ. ಜೀವನದಲ್ಲಿ ಈ ತನಕ ಅನುಭವಿಸಿರುವಂಥ ಸಿಹಿ ಕಹಿಗಳನ್ನೆಲ್ಲ ಸರ್ವಾತ್ಮನ ಭಾವದಿಂದ ನೈವೇದ್ಯವಾಗಿ ಸ್ವೀಕರಿಸಿ ಪೃಥ್ವಿಪನೆಂದುದನು ಕೇಳುತ್ತಲಾಗ ಕೃತವಾಸನು ಪೇದನು ಕೇಳುತ್ತಲಾಗ ಕೃತವಾಸನು ಪೇದನು ಸತ್ಯವೇ ಜೀವ ಎಂದಿದ್ದ ನಾಮೀಗ ಸೇವೆ ಸತ್ಯವೇ ಜೀವ ಎಂದಿದ್ದ ನಾಮೀಗ ಸೇವೆ ನಿತ್ಯ ಕೈದುದು ಗುರು ಸೇವೆ ಎಂದಾದುದು ಪೃಥ್ವಿಪನೆಂದುದನು ಕೇಳುತ್ತಲಾಗ ಕೃತವಾಸನು ಪೇದನು. ರಾಜ ಹರಿಶ್ಚಂದ್ರ, ನೀನು ಭವಿತವ್ಯದ ಬದುಕಿನ ಎರಡೂ ಪುಟಗಳನ್ನು ಓದಿ ಮಹಾರಾಜನಾಗಿ ಆಳಿದ್ದಿ, ಹಾಗೆ ಆಳಾಗಿ ಬದುಕಿದ್ದಿ. ಈ ಹೊತ್ತಿಗೆ ನಿನ್ನ ಬದುಕಿನಲ್ಲಿ ಅತ್ಯಂತ ಉತ್ಕೃಷ್ಟವಾದಂಥ ಒಂದು ಸನ್ನಿವೇಶಕ್ಕೆ ನೀನು ಬಂದು ತಲುಪಿದ್ದಿ ಎನ್ನುವುದನ್ನು ಮರೆಯಬೇಡ. ನಿನ್ನ ಹೆಂಡತಿಯನ್ನು ನಾನು ಯಾರಿಗೋ ಮಾರಿದೆ ಎಂದು ಯೋಚಿಸಬೇಕಾಗಿಲ್ಲ. ಸಾಕ್ಷಾತ್ ಅಗ್ನಿದೇವನೇ ಬ್ರಾಹ್ಮಣನಾಗಿ ಬಂದು ನಿನ್ನ ಹೆಂಡತಿ ಮಕ್ಕಳನ್ನು ಕೈಕೊಟ್ಟು ಕೊಂಡುಕೊಂಡ. ನಿನ್ನ ಹೆಂಡತಿ ಅಗ್ನಿದಿವ್ಯಕ್ಕೊಳಗಾದವಳು. ಇನ್ನು ನನ್ನ ಮಗ ಸುಬ್ರಹ್ಮಣ್ಯನೇ ನಿನ್ನ ಮಗನನ್ನು ಕಚ್ಚಿಸಿದ್ದಾನೆ. ನಕ್ಷತ್ರಕನಾಗಿ ಬಂದವನು ಸಾಕ್ಷಾತ್ ಶನೇಶ್ವರನಾಗಿದ್ದಾನೆ. ಒಬ್ಬ ಪಂಚಮನ ಸೇವಕನಾಗಬೇಕಾಯ್ತಲ್ಲ ಅಂತ ಯೋಚಿಸಬೇಕಾಗಿಲ್ಲ. ಸಾಕ್ಷಾತ್ ಯಮನೇ ವೀರವಾಹುಕನಾಗಿ ಬಂದು ನಿನ್ನನ್ನು ಕೈಕೊಟ್ಟು ಕೊಂಡುಕೊಂಡ. ಇನ್ನು ಈ ಸ್ಮಶಾನವನ್ನು ಕಾದದ್ದು ಯಜ್ಞ ಸಂರಕ್ಷಣೆಯ ಬಲವನ್ನು ಕೊಡುತ್ತಾ ಇದೆ. ತಲೆಯಕ್ಕಿಯ ಅನ್ನವನ್ನು ಉಂಡಿದ್ದು ಚಾಂದ್ರಾಯಣ ವ್ರತದ ಪುಣ್ಯವನ್ನು ನಿನಗೆ ಸಂಚಯನ ಮಾಡುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಘಟನೆ ಉಂಟಪ್ಪ. ದೇವೇಂದ್ರನ ಸಭೆಯಲ್ಲಿ ವಸಿಷ್ಠ ವಿಶ್ವಾಮಿತ್ರರಿಗೆ ಆದ ವಾಗ್ವಾದ, ಸತ್ಯವಂತ ಯಾರು ಅಂತ ಪರೀಕ್ಷೆಗಳಿದ ವಿಶ್ವಾಮಿತ್ರರು, ತತ್ ಪರಿಣಾಮ ನೀ ಇವೆಲ್ಲವನ್ನೂ ಅನುಭವಿಸಬೇಕಾಯಿತು. ಬದುಕಿನ ಎರಡೂ ಗುಣಗಳನ್ನು ಯಾರು ಓದುತ್ತಾನೋ ಅವನು ಮೋಕ್ಷ ಮಾರ್ಗದಲ್ಲಿ ಸುಲಭಗಮ್ಯನಾಗಿರುತ್ತಾನೆ. ಮನುಷ್ಯನ ಮನಸ್ಸೆನ್ನುವುದು ಬಂಧನಕ್ಕೂ ಬಿಡುಗಡೆಗೂ ಕಾರಣವಾಗಿದೆ. ನೀನು ಸತ್ಯ ಮಾರ್ಗವನ್ನು ನಿಶ್ಚಲದಿಂದ ಹಿಡಿದಿದ್ದರ ಪರಿಣಾಮ ಇಲ್ಲಿಯವರೆಗೆ ನೀನು ರಾಜ ಹರಿಶ್ಚಂದ್ರನಾಗಿದ್ದೆ. ಇನ್ನು ಮುಂದೆ ಸತ್ಯ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ, ಸತ್ಯ ಮಡಿದು ಬಿದ್ದಿರುವಂತಹ ನಿನ್ನ ಮಗನನ್ನ ನಾನು ಬದುಕಿಸುತ್ತೇನೆ. ಹೇಳಯ್ಯ ರೋಹಿತಾಜಿತ. ಹರಿಶ್ಚಂದ್ರ, ಸಾವು ಮತ್ತು ಸೋಲು ಎರಡು ಸುಳ್ಳಿಗಿದೆಯೇ ಹೊರತು ಸತ್ಯಕ್ಕೆ ಇಲ್ಲ ಎಂಬುದು ನಿನ್ನ ಜೀವನವೇ ಅದಕ್ಕೆ ಸಾಕ್ಷಿಯಾಗಿದೆ. ನಿನ್ನಲ್ಲಿರುವಂತಹ ಸತ್ಯದ ಸಂಬಂಧವನ್ನು ಪರೀಕ್ಷೆ ಮಾಡುವುದಕ್ಕೆ ನಾವು ಇಷ್ಟು ಕಾಡಿದ್ದೇವೆ. ಇಲ್ಲದೇ ಇದ್ರೆ ನಿನ್ನ ವಿಷಯದಲ್ಲಿ ನಮಗೆ ಅನ್ಯಥಾ ಭಾವ ಇಲ್ಲ. ನಾವೇ ಉದ್ಧಾರ ಮಾಡಿದ ತಂದೆಯ ಮಗನಿ. ಆ ದೃಷ್ಟಿಯಿಂದ ಅಂದು ದೇವೇಂದ್ರನ ಸಭೆಯಲ್ಲಿ ಮಾಡಿದ ಪ್ರತಿಜ್ಞೆಯಂತೆ 50,000 ವರ್ಷಗಳ ಕಾಲ ಸುದೀರ್ಘವಾದ ಯಾವ ತಪಸ್ಸುಂಟು ಆ ತಪಸ್ಸಿನ ಪುಣ್ಯವನ್ನು ಈಗ ನಿನಗೆ ಕಾರ್ಯ ಸತ್ಯಕ್ಕಾಗಿ ನೀನು ಮಾಡಿದ ಈ 48 ದಿವಸಗಳ ತಪಸ್ಸು ನಮ್ಮ 50,000 ವರ್ಷದ ತಪಸ್ಸಿಗೆ ಸಮಾನ ಮಾಡಿ ತೋರಿಸಿದೆಯಲ್ಲ. ಆದ್ದರಿಂದ ನಿನ್ನ ಸಾಮ್ರಾಜ್ಯ ಸತ್ಯಾಯನ ಸಾಮ್ರಾಜ್ಯವಾಗಿ ಯುಗ ಯುಗಾಂತರದವರೆಗೆ ಮೆರೆಯುತ್ತ ಎಲ್ಲಪ್ಪ. ಶಿಲೆ
ಶಿಲ್ಪಿ ವೈರಿಯಾಗಲಾರ. ಎಲ್ಲಿಯೋ ಬಿದ್ದಂತಹ ಶಿಲೆಯನ್ನು ಎತ್ತಿ ತಂದು ಕೆತ್ತಿ ಮೂರ್ತಿಯಾಗಿಸುತ್ತಾನೆ. ನೋವನ್ನು ಅನುಭವಿಸಿದಂತಹ ಶಿಲೆ ನನ್ನ ಜನ್ಮ ಜನ್ಮಾಂತರದ ವೈರಿ ವೈದ್ಯ ಇರಬಹುದೇ ಎಂದು ಭಾವಿಸಿದೆ. ಎಂದು ಅದು ಶಿಲ್ಪ ಆಗಲಾರದು. ಕೇವಲ ಒಂದು ಮೈ ಕೆತ್ತಲ್ಪಟ್ಟರೆ ಅದು ಹಾಸುಗಲ್ಲಾಗುತ್ತದೆ, ಎರಡು ಮೈ ಕೆತ್ತಲ್ಪಟ್ಟರೆ ಅದು ಮೆಟ್ಟುಗಲ್ಲಾಗುತ್ತದೆ, ಮೂರು ಮೈ ಕೆತ್ತಲ್ಪಟ್ಟರೆ ಅದು ಪಾಣಿಪೀಠವಾಗುತ್ತದೆ, ಎಲ್ಲ ಮೈ ಅಂದರೆ ನಾಲ್ಕು ಮೈ ಕೆತ್ತಲ್ಪಟ್ಟರೆ ಅದು ಮೂರ್ತಿಯಾಗುತ್ತದೆ, ಅದು ಲಿಂಗವಾಗುತ್ತದೆ. ಆಮೇಲೆ ಮೂರ್ತಿಗೆ ಪೂಜೆ ಅಲ್ಲದೆ ಶಿಲ್ಪಿಗೆ ಪೂಜೆ ಇಲ್ಲ. ರಾಜ ಹರಿಶ್ಚಂದ್ರನ್ನು ಸತ್ಯ ಹರಿಶ್ಚಂದ್ರ ಎನ್ನುವಂಥ ಮೂರ್ತಿಯಾಗಿಸಿ ಜನಜನಿತವಾದಂತಹ ಪ್ರಸಿದ್ಧಿಯನ್ನು ಹೊಂದುವಂತೆ ಎತ್ತರಕ್ಕೇರಿಸಿರುವಂತಹ ಮಹಾಶಿಲ್ಪಿ. ಅಯ್ಯೋ, ಹರಿಶ್ಚಂದ್ರನನ್ನ ಸತ್ಯಶಿಲ್ಪಿಯಾಗಿ ಮಾಡಿದಂತಹ ಶಿಲ್ಪಿ ಹೌದು, ಆದರೆ ಸತ್ಯದ ಶಿಲ್ಪ ನೀನು. ಆದ್ದರಿಂದ ಸತ್ಯಾಯನ ಸಾಮ್ರಾಜ್ಯಕ್ಕೆ ಜಯವಾಗಲಿ. ನಮೋ